ನಮಸ್ಕಾರ, ನಿಮ್ಗೆಲ್ರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಏನು ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ, ಸೆಮಿಫೈನಲ್ ಮ್ಯಾಚು. ಅದರ ವಿಡಿಯೋ ನಾಳೆಯೇ ಬರ್ತದ ನಂಗೆ ಗೊತ್ತಿಲ್ಲ. ಯಾಕಂತಂದರೆ ನಾನು ಇರುವಂಥ ಪ್ಲೇಸಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತೂ ಇಲ್ಲ, ವೈಫೈ ಕೂಡ ಭಾರಿ ಸ್ಲೋ ಉಂಟು. ಸೊ ನಾಳೆ ವಿಡಿಯೋ ಬಂದರೂ ಅದು ಎಷ್ಟು ಗಂಟೆಗೆ ಅಪ್ಲೋಡ್ ಆಗ್ತದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಆದ್ದರಿಂದ ನಾನು ಕಾಯ್ತಿದ್ದೆ ಬ್ರೋ, ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಾನು ಖಂಡಿತ ಟ್ರೈ ಮಾಡ್ತೇನೆ ಮ್ಯಾಚ್ ಆದ ಕೂಡಲೇ ವೀಡಿಯೋ ಮಾಡಲಿಕ್ಕೆ, ಬಟ್ ಎಷ್ಟು ಗಂಟೆಗೆ ಅದು ಅಪ್ಲೋಡ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಎಸ್, ನಾಳೆ T20 ವರ್ಲ್ಡ್ ಕಪ್ 2026ರ ಮೊದಲ ಸೆಮಿಫೈನಲ್ ನಡೀತಾ ಇರೋದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಆ ಒಂದು ಗ್ರೌಂಡಲ್ಲಿ. ಏನು ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಪಂದ್ಯ ಆಗಿತ್ತು ಸೂಪರ್ 8 ಇದು, ಅದೇ ಗ್ರೌಂಡಲ್ಲಿ ನಡೀತಾ ಇರೋದು. ಬಟ್ ಅದೇ ಪಿಚ್ಚಲ್ಲಿ ನಡೀತಾ ಇರೋದಾ? ಅಲ್ಲ, ಅಡ್ಜಸ್ಟೆಂಟ್ ಪಿಚ್ಚಲ್ಲಿ ನಡೀತಾ ಇರೋದಂತೆ. ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್, ಒಂದು ಅಜೇಯ ತಂಡ. ಸೌತ್ ಆಫ್ರಿಕಾ ಈ ಒಂದು ಟೂರ್ನಮೆಂಟಲ್ಲಿ ಒಂದೇ ಒಂದು ಮ್ಯಾಚ್ ಸೋಲದೆ ಸೆಮಿಫೈನಲ್ಗೆ ಬಂದಿದೆ. ನ್ಯೂಜಿಲೆಂಡ್ ತೆವಳಿಕೊಂಡು ಹೇಗೋ ಹೀಗೋ ಮಾಡಿಕೊಂಡು ಬಂದಿದೆ. ಪಾಕಿಸ್ತಾನಕ್ಕೂ ಕೂಡ ಒಂದು ಅವಕಾಶ ಇತ್ತು ಸೆಮಿಫೈನಲ್ಗೆ ಬರಲಿಕ್ಕೆ, ಬಟ್ ನಿಮಗೆ ಗೊತ್ತುಂಟು ಪಾಕಿಸ್ತಾನ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಏನಾಯಿತು ಅಂತ. ಸೊ ರನ್ ರೇಟ್ ಆಧಾರದಲ್ಲಿ ನ್ಯೂಜಿಲೆಂಡ್ ಸೆಮಿಫೈನಲ್ಗೆ ಬಂದಿದೆ. ಈಗ ಆನ್ ಪೇಪರ್ ಆಬ್ವಿಯಸ್ಲಿ ಎಂಥ ದಡ್ಡ ಕೂಡ ಹೇಳ್ತಾನೆ, ಸೌತ್ ಆಫ್ರಿಕಾ ಭಯಾನಕ ಸ್ಟ್ರಾಂಗ್ ಟೀಮ್ ಅಂತ. ಯಾಕಂತಂದ್ರೆ ಅವರ ಪ್ಲೇಯಿಂಗ್ 11 ನೋಡಿದ್ಕೊಳ್ಳೆ ದಾಡಾರ್ ಅಂತ ಆಗೋದಂತ. ಹೌದು, ಅಂದರೆ ಜೆನ್ಯೂನ್ಲಿ ಬ್ಯಾಟಿಂಗ್ ಡೆಪ್ತ್ ಒಟ್ರಾಶಿ ಉಂಟು. ಓಪನರ್ಸ್ ಆಗಿರ್ಬೋದು, ಅವರ ಕ್ಯಾಪ್ಟನ್ ಮಾರ್ಕ್ರಮ್ ಹಾಗೂ ಡಿಕಾಕ್, ಅದಾದಮೇಲೆ ರಿಕಲ್ಟನ್, ಅದಾದಮೇಲೆ ಬರೋದು ನಾವು ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದವಲ್ಲ ಆ 3 ಪ್ಲೇಯರ್ಸಿಂದ ಬ್ರೇವಿಸ್, ಮಿಲ್ಲರು ಮತ್ತು ಸ್ಟಪ್ಸ್, 3 ಪ್ರಳಯಾಂತಕಾರಿ ಪ್ಲೇಯರ್ಸು ಸರ್ರಿ ಹೊಡಿತಾರೆ. ಬ್ಯಾಡಣ್ಣ ಬಿಟ್ಟು ಬಿಡು ಅನ್ನುವ ರೇಂಜಿಗೆ ಹೊಡಿತಾರೆ. ಅದಾದಮೇಲೆ ಬರೋದು 2 ಜೆನ್ಯೂನ್ ಆಲ್ರೌಂಡರ್ಸು, ಒಂದು ಮಾರ್ಕೋ ಆ್ಯನ್ಸನ್, ಇನ್ನೊಂದು ಕಾರ್ಬಿನ್ ಬಾಷು. ಹಾಗೆಯೇ ಇವ್ರು ಕೂಡ ರಬಾಡ ಕೂಡ ಬ್ಯಾಟಿಂಗ್ ಚೆನ್ನಾಗೇ ಮಾಡ್ತಾರೆ. ಅದಾದಮೇಲೆ ಕೇಶವ್ ಮಹಾರಾಜ್ ಮತ್ತು ಲುಂಗಿ ಅಂಗಿಡಿ. ಸೊ ಇವ್ರದ್ದು ಟೀಮ್ ರಿಯಲಿ ಸ್ಟ್ರಾಂಗ್ ಟೀಮ್. ಇಂಡಿಯನ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡೋದಿದ್ರೆ ಇಂಡಿಯಾ ಟೀಮ್ ಓಕೆ, ಸೆಕೆಂಡ್ ಸೆಮಿಫೈನಲ್ ಏನು ನಮ್ದು ಉಂಟಲ್ಲ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ನಾವು ವಿನ್ ಆಗ್ತೇವೆ ಅಂತ ಇಟ್ಕೊಳ್ಳುವ. ಸೊ ಇಂಡಿಯಾ ಏನು ಅಪೇಕ್ಷಿಸುವುದು ಅಂತಂದರೆ ಫೈನಲ್ಗೆ ನ್ಯೂಜಿಲೆಂಡ್ ಬಂದರೆ ಬೆಟರ್ ಮಾರ್ರೆ, ಸೌತ್ ಆಫ್ರಿಕಾ ಒಂದು ಬರೋದು ಬೇಡ ಅಂತ. ಯಾಕಂದರೆ ಲಾಸ್ಟ್ ಏನು T20 ವರ್ಲ್ಡ್ ಕಪ್ ಫೈನಲಿ ನಾವು ಸೌತ್ ಆಫ್ರಿಕಾ ವಿರುದ್ಧ ಜಯಬೇರಿ ಬಾರಿಸಿದ್ದೆವು. ಅದು ನಮ್ಮದೊಂದು ಭಯಂಕರ ಬೌಲಿಂಗು, ಲಾಸ್ಟ್ 5 ಓವರ್ಸು ಏನೇ ಇರಲಿ ಅದು 50% ಆದರೆ ಸೌತ್ ಆಫ್ರಿಕಾ ಚೋಕ್ ಮಾಡಿದ್ದು ಕೂಡ 50%. ಅವರು ಖಂಡಿತವಾಗಿ ಕೂಡ ಚೋಕ್ ಮಾಡಿದರು ಆ ಸಿಚುವೇಶನಲ್ಲಿ. 30 ಬಾಲಿಗೆ 30 ರನ್ನು ಆರಾಮ್ಸೆ ಹೊಡಿಬೋದಿತ್ತು, ಕೈಯಲ್ಲಿ ವಿಕೆಟ್ ಇತ್ತು. ಅವರು ಖಂಡಿತವಾಗಿ ಕೂಡ ಚೋಕ್ ಮಾಡಿದರು. ಸೊ ಈ ಸಲ ಚೋಕ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಬಂದಿದ್ದಾರೆ. ಆ್ಯಂಡ್ ದೇ ಆರ್ ರಿಯಲಿ ಸ್ಟ್ರಾಂಗ್, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುವಂಥ ತಂಡ. ಸೊ ನಾಳೆ ನನಗೆ ಅನ್ಸೋದು ಸೌತ್ ಆಫ್ರಿಕಾ ವಿನ್ ಆಗ್ಬೋದು. ಬಟ್ ನ್ಯೂಜಿಲೆಂಡ್ ಹೇಳಿಕೊಳ್ಳುವಷ್ಟು ಬ್ಯಾಡ್ ಟೀಮ್ ಅಥವಾ ವರ್ಸ್ಟ್ ಟೀಮ್ ಅಲ್ಲ. ಒಂದು ಬೇಜಾರಿನ ವಿಷಯ ಅಥವಾ ಒಂದು ಟೆನ್ಷನ್ ಇದು ವಿಷಯ ಏನು ಅಂತಂದರೆ, ಮ್ಯಾಟ್ ಹೆನ್ರಿ ಅವ್ರದ್ದು ಮೇನ್ ಬೌಲರ್, ಅವ್ರು ನ್ಯೂಜಿಲೆಂಡಿಗೆ ಹಾರಿದ್ರು. ಅವರ ಮಗುವಿನ ಜನನ ಆಗಿತ್ತು, ಅದು ನೋಡ್ಕೊಂಬರೋ ಅಂತ ನ್ಯೂಜಿಲೆಂಡಿಗೆ ಹಾರಿದ್ರು. ಇವತ್ತು ನೈಟ್ ರೀಚ್ ಆಗ್ತಾರಂತೆ ಇಂಡಿಯಾ. ಬಟ್ ಸಡನ್ ಆಗಿ ಆ ಜೆಟ್ ಲ್ಯಾಗ್ ಅದು ಇದೆಲ್ಲ ಇರ್ತದಲ್ಲ. ಸೊ ನಾಳಿನ ಪ್ಲೇಯಿಂಗ್ 11ನಲ್ಲಿ ಅವ್ರು ಕಾಣಿಸ್ಕೊಳ್ತಾರ ಇಲ್ವಾ ಅಂತ ಮ್ಯಾನೇಜ್ಮೆಂಟಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಡಫಿ ಆಡಬಹುದು, ಅವರ ಬದಲಾಗಿ ಡಫಿ ಆಡ್ಬೋದು. ಹಾಗೆ ನಾಳೆ ಅಷ್ಟೆಲ್ಲ ಸ್ಪಿನ್ನರ್ಸ್ ಬೇಡ. ಈಗ ಶ್ರೀಲಂಕಾದಲ್ಲಿ ಆಡುವಾಗ ತುಂಬ ಜನ ಸ್ಪಿನ್ನರ್ಸನ್ನು ಕಣಕ್ಕೆ ಇಳಿಸಿದ್ರು. ಸೊ ಬ್ಯಾಕ್ ಟು ಏನು ನೀಶಮ್ ಕಡೆಗೆ ಮುಖ ಮಾಡ್ಬೋದು. ನನಗೆ ಅನ್ಸೋದು ಡ್ಯಾರೆಲ್ ಮಿಶೆಲ್ ಬಗ್ಗೆ ನಾವು ಒಂದು ODI ಸೀರೀಸ್ ಆಗುವಾಗ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ODI ಸೀರೀಸ್ ಆಗುವಾಗ ಭಾರಿ ಹೊಗಳ್ತಿದ್ದೆವು. ವಿರಾಟ್ ಕೊಹ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಆಗ್ತಾರಾ ಅಥವಾ ಡ್ಯಾರೆಲ್ ಮಿಶೆಲ್ ಆಗ್ತಾರಾ, ಡ್ಯಾರೆಲ್ ಮಿಶೆಲ್ಗೆ ಏನು ಫಾರ್ಮಲ್ ಇದ್ದಾರೆ ಹಾಗೆ ಹೀಗೆ ಅಂತ. ಡ್ಯಾರೆಲ್ ಮಿಶೆಲ್ ನಂಬರ್ 1 ಆಗಿದ್ರು. ಅವರು T20 ವರ್ಲ್ಡ್ ಕಪ್ ಬಂದ ಕೂಡಲೇ ಅವರ ಒಂದು T20 ಫಾರ್ಮ್ ಹಳ್ಳ ಹಿಡಿದಿದೆ. ಈ ಒಂದು ಟೂರ್ನಮೆಂಟಲ್ಲಿ ಏನು ಕೂಡ ಪ್ರದರ್ಶನ ಇಲ್ಲ. ಸೊ ಸೆಮಿಫೈನಲ್ಗೆ ಆಲ್ ಆಫ್ ಅ ಸಡನ್ ಅವ್ರದ್ದು ಆ ಥರದ ಒಂದು ಪ್ರದರ್ಶನ ಬರ್ತದ. ಯಾಕಂತಂದರೆ ಫಿನಿಷರ್ ಆಗಿ ಸ್ಯಾಂಟ್ನರ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಗ್ಲೆನ್ ಫಿಲಿಪ್ಸ್ ಒಂದು ರೇಂಜಿಗೆ ಚೆಂದ ಆಡ್ತಾ ಇದ್ದಾರೆ, ರಚಿನ್ ರವೀಂದ್ರ ಅವ್ರದ್ದು ಹೀಗೆ ಪರ್ಫಾರ್ಮೆನ್ಸು. ಅವರು ಅಂದರೆ ಜಾಸ್ತಿ ಡಿಪೆಂಡ್ ಆಗಿರೋದು ಅಥವಾ ಹೈ ಪ್ರೆಷರ್ ಕ್ರಿಯೇಟ್ ಆಗಿರೋದು ಫಿನ್ ಆ್ಯಲನ್ ಮತ್ತು ಸೈಫರ್ಟ್ ಮೇಲೆ. ಯಾಕಂತಂದರೆ ಓಪನರ್ಸ್ ಮೇಲೆ ತುಂಬ ಡಿಪೆಂಡ್ ಆದಾಗೆ ನನಗೆ ಅನ್ನಿಸ್ತಾ ಉಂಟು ನ್ಯೂಜಿಲೆಂಡ್. ಮತ್ತು ಬೌಲಿಂಗ್ ವಿಷಯಕ್ಕೆ ಬಂದರೆ ಸೌತ್ ಆಫ್ರಿಕಾದ ರೇಂಜ್ಗೆ ಅಷ್ಟು ಎಂತ ಹೇಳೋದು ವಾವ್ ಬೌಲಿಂಗ್ ನ್ಯೂಜಿಲೆಂಡ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾಳಿನ ಪಂದ್ಯದಲ್ಲಿ ಆಫ್ಕೋರ್ಸ್ ಟಾಸ್ ವಿನ್ ಆದರೆ ಚೇಸಿಂಗ್ ತಗೊಳ್ತಾರೆ. ಯಾಕಂತಂದರೆ ಆ ಕೋಲ್ಕತ್ತಾ ಗ್ರೌಂಡಲ್ಲಿ ಚೇಸಿಂಗ್ ಈಸಿ, ಡ್ಯೂ ಎಲ್ಲ ಇರ್ತದೆ. ಸೊ ಹೈ ಸ್ಕೋರಿಂಗ್ ಗ್ರೌಂಡು. ಬಟ್
ಪಿಚ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಮೊನ್ನೆ ಆಡಿದಂತಹ ಪಿಚ್ಚಲ್ಲಿ ಆಡ್ತಾ ಇಲ್ಲದಿರುವುದರಿಂದಾಗಿ ಹೊಸ ಪಿಚ್, ಸೊ ಆ ಪಿಚ್ ಹೇಗೆ ಬಿಹೇವ್ ಮಾಡ್ತಾ ಅನ್ನೋದು ನಾಳೆ ಗೊತ್ತಾಗ್ತದೆ. ಟೈಟ್ ಮ್ಯಾಚ್ ಆಗ್ಲಿಕ್ಕಿಲ್ಲ ಅಂತವೇ ಅನ್ನಿಸ್ತಾ ಉಂಟು ನನಗೆ. ಕೆಲವೊಂದ್ಸಲ ಗಟ್ ಫೀಲಿಂಗ್ ಅಂತ ಹೇಳ್ತಾರಲ್ಲ, ನನಗೆ ಅನ್ಸು ಸೌತ್ ಆಫ್ರಿಕಾ ವಿನ್ ಆಗ್ತದೆ ಅಂತ. ಬಟ್ ನ್ಯೂಜಿಲೆಂಡ್ ವಿನ್ ಆದರೆ ನಂಗೆ ಒಂಚೂರು ನಿರಾಳ. ಅಂದರೆ ಬೈ ಥಿಂಕಿಂಗ್ ಅಂದರೆ ಇಂಡಿಯಾ ಪಕ್ಕ ಫೈನಲ್ಗೆ ಬರ್ತದೆ ಅಂತ ಅಂದ್ಕೊಳ್ವ. ಆಗ ನಾನೇನು ಅಪೇಕ್ಷಿಸುವುದು ಅಂತಂದರೆ ನ್ಯೂಜಿಲೆಂಡ್ ಬರಲಿ ಮಾರೆ, ಸೌತ್ ಆಫ್ರಿಕಾ ಬರೋದು ಬೇಡ ಅಂತ. ನಿಮ್ಗೇನು ಅನಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಿವ್ಯೂ ಮಾಡುವ. ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಇದೊಂಥರ ಇಂಡಿಯಾ ವರ್ಸಸ್ ವಿಲ್ ಜಾಕ್ಸ್ ಆಗಿದೆ. ಅದರ ಪ್ರಿವ್ಯೂ ಬರ್ತದೆ, ನಾಳೆ ನಾಳೆ ಬೆಳಿಗ್ಗೆ ಹಾಕ್ತೇನೆ. ಸರಿಯಾ? ನಮಸ್ಕಾರ.